ಗುರು ಎಲ್ರಿಗೂ ನಮಸ್ಕಾರ ಗುರು. ನಾನು ನಿಮ್ಮ RX ಕರುನಾಡು ಮಾತಾಡ್ತಿರೋದು. ಇವತ್ತಿನ ವಿಷಯ ಏನು ಅಂದರೆ, ಗಾಡಿ ಮೈಸೂರು ಕಸ್ಟಮರು ಸೆಕೆಂಡ್ PU ಪಾಸ್ ಆಗಿದೆ ಅಂತ ಅವ್ರ ಅಮ್ಮವರು ಗಾಡಿನ ಕೊಡಿಸ್ತಾಯಿದ್ರು ಹುಡುಗಂಗೆ. ಅದಕ್ಕೆ ನಮಗೊಂದು RX ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದರು. ಒಂದೂವರೆ ತಿಂಗಳು ಟೈಮ್ ತಗೊಂಡು ಅವ್ರಿಗೆ ಗಾಡಿ ರೆಡಿ ಮಾಡಿಕೊಟ್ಟಿರೋ ಗಾಡಿ ಇದೇನೆ, ರಾವಣ ಅಂತ ಇದ್ರ ಹೆಸರು ನೋಡ್ರಿ. ಗಾಡಿ ಅವ್ರಿಗೆ ಬಂದಾಗ ಏನಂದ್ರು, ಈ ಗಾಡಿ ನೋಡಿ ಯಾವ ಥರ ಖುಷಿ ಆದರು, ಯಾವ ಥರ ಮಾತಾಡಿದ್ರು ಅನ್ನೋದು ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೊಳ್ರಿ. ಯಾರ ಗಾಡಿ ಬೇಕಿದೆ ನಮ್ಮ ಬಂದಿರೋ ಕಸ್ಟಮರ್ ನಮ್ಮನ್ನು ಯಾವ ಥರ ಕೆಲಸ ನೋಡಿ ಇಷ್ಟಪಟ್ಟರು ಅನ್ನೋದು ನಿಮ್ಗೆ ಯೂಟ್ಯೂಬಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ರಿ. ನಿಮಗೂ ಗೊತ್ತಾಗುತ್ತೆ ನಾವು ಯಾವ ಥರ ವರ್ಕ್ ಮಾಡಿದ್ದೀವಿ, ಕಸ್ಟಮರ್ನ ಯಾವ ಥರ ಅಟೆಂಡ್ ಮಾಡಿ ಕಸ್ಟಮರ್ ಸ್ಯಾಟಿಫಿಕ್ಷನ್ ನೋಡ್ರಿ. ಈ ಗಾಡಿ ಇವಾಗ ರೆಡಿ ಆಗೈತೆ, ಮೈಸೂರಿಗೆ ಡೆಲಿವರಿ ಕೊಡಬೇಕು. ಎಲ್ಲ ವರ್ಕ್ ಮುಗ್ದೈತೆ. ಡಿಸ್ಕ್ ಹೇಳಿದ್ರು, ಡಿಸ್ಕೋ ಹಾಕೈತೆ, ಥ್ರಾಟ್ಲ್ ಹೇಳಿದ್ರು, ಎಲ್ಲ ಮುಗ್ದೈತೆ. ಯಾಕೆ ಇನ್ನೊಂದು ಬೇಕಾ? ಯಾಕೆ ನೋಡ್ರಿ ಗುರು, ಮಿರರು ಹೇಳಿದ್ರು ಕೂಡ, ಎಲ್ಲ ಹೇಳಿದ್ರು. ಆಮೇಲೆ 5 ಸ್ಪೀಡ್ ಮಾಡೋಕ್ಕೆ ಹೇಳಿದರು, 5 ಸ್ಪೀಡ್ ಕವರ್ ಹಾಕೋಕ್ಕೆ ಹೇಳಿದರು, 5 ಸ್ಪೀಡ್ ಚೈನ್ಸ್ ಪ್ಯಾಕಿಟ್ಟು. ಆಮೇಲೆ RX ಕರುನಾಡು ಅಂತ ನಮ್ಮದೇ ಇನ್ಬಿಲ್ಟ್. ಬರ್ರಿ ಎಷ್ಟು ಕಿಕ್ ಸ್ಟಾರ್ಟ್ ಆಗುತ್ತೆ ನೋಡೋಣ. 2ಕ್ಕೆ ಸ್ಟಾರ್ಟ್ ಆಯಿತು, 1ಕ್ಕೆ ಸ್ಟಾರ್ಟ್ ಆಗೋದು ಕರೆಕ್ಟಾಗಿ ನಾ ಟೆಕ್ನಿಕಲಲ್ಲಿ ಹೊಡಿಬೇಕು, ಅವಾಗ ಸ್ಟಾರ್ಟ್ ಆಗುತ್ತೆ 1ಕ್ಕೆ. ಮೀಟ್ರ್ ಅಂದು ಓಡ್ತಾ ಇಲ್ಲ, ಅದನ್ನು ಹೇಳ್ಕೊಡ್ಬೇಕು ಅವ್ರಿಗೆ. ಯಾಕಂದರೆ ಚೆಕ್ ಮಾಡೋಕ್ಕೆ ಗಾಡಿ ರೆಡಿ ಮಾಡಿಸಿ 2 ದಿನ ನಾನು ಓಡಿಸಿ ಚೆಕ್ ಮಾಡೇ ಕೊಡ್ತೀವಿ. ಸಂಜೆ ಹಂಗೆ ಬರ್ರಿ ಅಂತ ಅಂದರು. ಇಲ್ಲ ಅಣ್ಣ, ನಂಗೆ ಪರವಾಗಿಲ್ಲ, ನಾನು ಇಲ್ಲೇ ಮೈಸೂರಲ್ಲೇ ಮಾಡಿಸ್ಕೊಂತೀನಿ, ಡೆಲಿವರಿ ಕೊಡ್ರಿ, ಬರ್ತೀನಿ ಅಂದರು. ಅದಕ್ಕೇನೆ ಗೈಸ್ ಬನ್ನಿರಿ. ಇವಾಗ ಇಲ್ಲೋ ವಾಶಿಗೆ ಬಂದಿದ್ದು, ಕರೆಂಟ್ ಇಲ್ಲ ಅಂದರು. ಆ ಗ್ಯಾಪಲ್ಲಿ ಒಂದು ಟೀ ಕುಡ್ಕೊಂಡು ಮತ್ತೆ ರಾವಣನ ಎತ್ಕೊಂಡು ಹೊಲ್ಡಾನ. ಇಲ್ಲ ಗಾಡಿನೇ ನೋಡ್ತವ್ರೆ ಗೈಸ್. ತುಮಕೂರು ಜನಕ್ಕೂ ಇಷ್ಟ ಆಗ್ಬಿಟ್ಟವನು. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ವಾಶಿಗೆ ಎಲ್ಲೋಗೋದೀಗ? ಇಲ್ಲೊಂದು ಅಂಗಡಿ ಐತೆ, ನೋಡ್ಕೊಂಡು ಹೋಗೋಣ. ವಾಶು ಇಲ್ಲ ಹಾಕ್ಲಾ? ರಾವಣಿಗೆ ವಾಶ್ ಆಗ್ತೈತೆ. ಇವಾಗ ಫುಲ್ಲು ಪಳ ಅಂತ ವಾಶ್ ಮಾಡಿಸಿ ಡೆಲಿವರಿ ಮಾಡಬೇಕು. ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಬರ್ರಿ. ಕ್ಲೀನಾಗಿ ವಾಶ್ ಮಾಡಿಸಿ ಅಚ್ಚಾಸೆ ವಾಶ್ ಕರೋ. ಈ ಗಾಡಿ ಡೆಲಿವರಿ ಕಸ್ಟಮರ್. ಹೌದಾ? ನಮಗೆ ಬರಲ್ಲ ಲ್ಯಾಂಗ್ವೇಜ್, ಅದು ನಮಗೂ ಅಡ್ಜಸ್ಟ್ ಆಗಂಗೆ ಮಾತಾಡ್ತೀವಿ. ನಮಗೆ ಬರೀ ಕನ್ನಡ ಅಷ್ಟೇ ಬರೋದು, ಯಾಕಂದರೆ ನಾವು ಕನ್ನಡದ ಮಕ್ಕಳು. ಹಂಗಾಗಿ ರಾವಣ ವಾಶ್ ಆಗ್ತವನೆ ಗೈಸ್. ವಾಶ್ ಆದಮೇಲೆ ನೆಕ್ಸ್ಟು ಮತ್ತೆ ವಾಟ್ರ್ ಹೊಡೆದಾಗಿ ಡ್ರೈ ಆದಮೇಲೆ ಯಾವ ಥರ ಕಾಣಿಸ್ತಾನೆ ಅಂತ ತೋರಿಸ್ತೀನಿ ನೋಡಿರಿ. ಕರ್ನಾಟಕ ರಿಜಿಸ್ಟ್ರೇಷನ್ನು ಆಗೈತೆ, ಬಟ್ ಇದೇ ನಂಬರಲ್ಲಿ ಗಾಡಿ ಕೊಡ್ತಾಯಿದ್ದೀನಿ. ಅವ್ರಿಗೆ ಹೇಳಿದ್ದೀನಿ, ನೀವೇ ಸ್ಟಿಕ್ಕರಿಂಗ್ ಮಾಡಿಸ್ಕೊಳ್ಳಿ, ನಿಮಗೆ ಯಾವ ಪಾಯಿಂಟ್ಸಲ್ಲಿ ಇಷ್ಟ ಆಗುತ್ತೆ ಅನ್ನೋದು ಆ ಪಾಯಿಂಟ್ಸಲ್ಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಹೇಳೋಣ ಆಯಿತು ಅಂದರು. ಕರ್ನಾಟಕ ನಂಬರ್ ಆಲ್ರೆಡಿ ಬಂದೈತೆ 06ಗೆ. ಡಾಕ್ಯುಮೆಂಟ್ ಒಂದು ಬರಬೇಕು, 15 ಡೇಸ್ ಒಳಗೆ ಬರುತ್ತೆ. ಅದನ್ನ ಅವ್ರಿಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಕಾರ್ಬೇಟ್ರೂ ಅಷ್ಟೇ ಗೈಸ್ ನೋಡಿರಿ, 30 mm ಕಾರ್ಬೇಟ್ರು, 5 ಸ್ಪೀಡ್ ಗೇರ್ ಬಾಕ್ಸು, 5 ಸ್ಪೀಡ್ ಇಂಜಿನ್ ಕವರು, ಡಿಸ್ಕು, ಪೈಂಟಿಂಗು, ಕ್ವಾಲಿಟಿ ಪೈಂಟಿಂಗು ವಿತ್ತು ಸ್ಟಿಕ್ಕರಿಂಗು, PPF ಅದು ಆಗೈತೆ. ಆಮೇಲೆ ಕಸ್ಟಮೈಸು, ಹ್ಯಾಂಡ್ಲು ಮೌಂಟು, Z ಮೀಟ್ರು. ಹೆಸರು ರಾವಣ ಅಂತ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಹೆಸರು ರಾವಣ. ಸೈಲೆಂಟ್ ಆಗಿದ್ರೆ ಡ್ರಾಮ, ಸೈಲೆಂಟ್ ರಾವಣ. ಜೊತೆಲಿ RX ಕರುನಾಡು ಅನ್ನೋ ಇನ್ಬಿಲ್ಟು ಕಾಣಿಸ್ತೈತೆ ಗೈಸ್, ನಮ್ಮದೇ ಬ್ರ್ಯಾಂಡು. ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು. ಏನು ಬೇಡ ಅನ್ನಲಿಲ್ಲ, ಸರಿ ಅಣ್ಣ ಹಾಕ್ಕೊಡ್ರಿ, ಖುಷಿ ನಮಗೆ ನಿಮ್ಮ ಲೋಗೋ ಇದ್ರೆ ಅಂತ ಅಂದರು. ಆಮೇಲೆ ಇದನ್ನು ಅಷ್ಟೇ ಲಿಮಿಟೆಡ್ ಎಡಿಷನ್ನು ಅನ್ನೋದನ್ನು ಬೇಕು ಅಂದರು, ಅದನ್ನು ಹಾಕ್ಸಿದ್ದೀವಿ. ಅವ್ರು ಏನು ಕೇಳಿದ್ರು. ಆಮೇಲೆ 5 ಸ್ಪೀಡ್ ಚೈನ್ಸ್ ಪ್ಯಾಕೆಟು ಅದನ್ನು ಹಾಕಿದ್ದೀವಿ. ಮಿರರು, ಫ್ರಂಟು ಡಿಸ್ಕು, ಜೊತೆಲಿ 4 ಇಂಡಿಕೇಟ್ರು, LED ಹೆಡ್ಲೈಟ್ನ ಅಟ್ಯಾಚ್ ಮಾಡಿ ಕಾಯಿಲ್ ಪವರ್ನ ಇನ್ಕ್ರೀಸ್ ಮಾಡಿ ಹೆಡ್ಲೈಟು ಜಾಸ್ತಿ ಓವರಾಗಿ ಬರೋಂಗೆ, ಅಂದರೆ ವ್ಯೂ ಜಾಸ್ತಿ ಕಾಣೋಂಗೆ ಮಾಡಿದ್ದೀವಿ.
ಆಮೇಲೆ ಇದರಲ್ಲಿ 5 ಸ್ಪೀಡಲ್ಲಿ ಬರೋದು ಇದು. ಇಲ್ಲಿಗೆ ಲಾಸ್ಟ್ ಆಗುತ್ತೆ 4 ಸ್ಪೀಡು. ಈ ಥರ ಅಟ್ಯಾಚಲ್ಲಿ ಬರೋಲ್ಲ. ಈ ಸ್ಕ್ರೂ ಹಾಕಂಗೆ, ಈ ಬೋಲ್ಟ್ ಹಾಕಂಗೆ. ಇದು ಸೈಲೆನ್ಸರ್ ಬೋಲ್ಟ್ಗಳು ಇವು. ಅದು ಜಾಗ ಇರಲ್ಲ 4 ಸ್ಪೀಡಲ್ಲಿ. ಸೊ 5 ಸ್ಪೀಡಲ್ಲಿ ಇರುತ್ತೆ. ಅದಕ್ಕೆ 5 ಸ್ಪೀಡ್ದೇ ಹಾಕಿದ್ದೀವಿ, ಫಿಟ್ಟಿಂಗ್ ಕರೆಕ್ಟಾಗಿ ಬರಲಿ ಇಂಡಿಕೇಟ್ರು ಅಂತ. ಈಗ ಮತ್ತೀಗ ಗಾಡಿಗೆ ಹೊಡಿಬಾರ್ದು ಅಂದ್ಬಿಟ್ಟು ರಬ್ಬರ್ ಕಿಟ್ ಹಾಕಿದ್ದೀವಿ. ಇಂಡಿಕೇಟ್ರ್ ರಬ್ಬರ್ ಇದು ಸ್ಟ್ಯಾಂಡ್ ಬಂದು ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಜೊತೆಲಿ ರಿಫ್ಲೆಕ್ಟ್ರೂ ಹಾಕ್ಸಿದ್ದೀವಿ ಇಲ್ಲಿ 4 ಇಂಡಿಕೇಟ್ರ್ ಜೊತೆ. ಆಮೇಲೆ ಕಾರ್ಬೇಟ್ರೂ ಅಷ್ಟೇ, ಕ್ವಾಲಿಟಿ ಕಾರ್ಬೇಟ್ರು 30 mm. ಆಮೇಲೆ ಥ್ರಾಟ್ಲೂ ಹಾಕ್ಸಿದ್ದೀವಿ ನೋಡ್ರಿ, ಪವರ್ ಸಿಗಲಿ ಅಂತ. ಸಕ್ಕದಾಗಿ ಕಾಣಿಸ್ತವನೆ. ಕಲ್ಕಿ ನೋಡಿದಷ್ಟೇ ಖುಷಿ ಆಗ್ತೈತೆ ನನಗೆ. ಕಲ್ಕಿ ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ನಮ್ಗೆ ಎಲ್ಲ ಗಾಡಿನೂ ಕಲ್ಕಿ ಥರನೇ ಫೀಲ್ ಮಾಡೋದು ಅಂತಲ್ಲ, ಕಲ್ಕಿ ಗಾಡಿ ಅಂತಲ್ಲ. ನನಗೆ RX ಅಂದರೆ ಎಲ್ಲ ಗಾಡಿಲೂ ಎಮೋಷನ್ ಒಂದೇ. ಗಾಡಿ ಮೇಲೆ ಲವ್ ಅಷ್ಟೇ ನಮಗೆ. ನನ್ನ ಗಾಡಿ ಮೇಲೆ ಲವ್, ಕಸ್ಟಮರ್ ಕೂಡ ಗಾಡಿ ಮೇಲೆ ಲವ್ ಇಲ್ಲ ನಮಗೆ. ನಾರ್ಮಲಾಗಿ ಕೊಡೋದು ಈ ಬುದ್ಧಿ ನಮ್ಗೆ ಇಲ್ಲವೇ ಇಲ್ಲ. ಗಾಡಿನ ಲವ್ ಮಾಡು, ಬಿಸ್ನೆಸ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟೆ ಬುದ್ಧಿ ನಮಗೆ ಫಿಟ್ ಮಾಡಿಬಿಟ್ಟು ಅಂತ ತಲೆಯಲ್ಲಿ. ಹಂಗಾಗಿ ನಮಗೆ ನಾವು ಕೊಡೋ ಕಸ್ಟಮರ್ಗೆ ಕೊಡೋ ಗಾಡಿಗಳನ್ನೆಲ್ಲ ನಾನು ನನ್ನ ಗಾಡಿ ಅನ್ನೋ ಥರನೇ ಫೀಲ್ ಮಾಡೋದು. ಇಲ್ಲ ಗ್ಯಾಸ್, ಇನ್ನೊಂದು ಪಾಯಿಂಟು, ಇದು ಏರ್ ಹೊಡಿತವ್ರು ನೋಡ್ರಿ. RX ಸಿಕ್ಕೊಂಡಿರೋರು ಯಾರಾಗನ ಈ ಥರ ಮಾಡ್ಕೊಂಡ್ರೆ ಬೆಟರು. ಏರಿದ್ರೆ ಯಾಕಂದರೆ ಸಣ್ಣ ಪುಟ್ಟ ಜಾಗದಲ್ಲಿ ನೀರಿತ್ತು ಅಂದರೆ ರಿಮೂವ್ ಆಗುತ್ತೆ, ಇಲ್ಲ ಅಂದರೆ ಅಲ್ಲೇ ಸೇರ್ಕೊಂಡು ಸುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಫುಲ್ ಬಾಡಿ ಕಬ್ಬಣ ಇರುತ್ತೆ. ಹಂಗಾಗಿ ಬರ್ತಾವ್ರಂತೆ ಬಸ್ಸಲ್ಲಿ ಕಸ್ಟಮರು ಮೈಸೂರಿಂದ. ಇನ್ನೊಂದು 1 ಅವರಲ್ಲಿ ರೀಚ್ ಆಗ್ತಾರೆ. ಅಷ್ಟರಲ್ಲಿ ರಾವಣನ ರೆಡಿ ಮಾಡಿ ನಿಲ್ಲಿಸಿ, ಅವ್ರು ಬಂದಾಗ ಖುಷಿ ಆಗ್ಬೇಕು ಅವ್ರಿಗೆ. ಆ ಥರ ರೆಡಿ ಮಾಡಿ ನಿಲ್ಲಿಸಿರ್ಬೇಕು. ಗೈಸ್ ತೋರಿಸ್ತೀನಿ ಬರ್ರಿ ನಿಮ್ಗೆ ಇವಾಗ. ಕರ್ಣ ಹೆಂಗವನೆ ಅಂತಲ್ಲ, ಸಾರಿ, ರಾವಣ ಹೆಂಗವನೆ ಅಂತ ನಮ್ಮ ಗಾಡಿಗಳ ಹೆಸರೇ ಬಾಯಿಗೆ ಬರ್ತವೆ. ಬಿದ್ದುಬಿಡಿವನಲ್ಲಪ್ಪ ಈಗ ರಾವಣನ ಹಾಕೊಂಡು ಕೆಳಿಕೆ. ಮತ್ತೆ 2 ದಿನ ಟೈಮ್ ಕೇಳ್ಕೊಂಡು ರೆಡಿ ಮಾಡ್ಬೇಕಾಯ್ತು, ಹಂಗಾಗೋದು. ಗಾಯ್ಸ್ ನೋಡ್ರಿ ಹೆಂಗವನೆ ಖಡಕ್ಕಾಗಿ, ಯಾವ ರೇಂಜಿಗೆ ನಿಂತವನೆ ಅಂದರೆ ಯಾಕೆ ಮಾತು ಬರ್ತಾಯಿಲ್ಲ. ಕಸ್ಟಮರೇ ಹೇಳಬೇಕು ಇವಾಗ ಹೆಂಗೈತೆ ಅಂತ. ಸ್ಟಾರ್ಟ್ ಆಗಪ್ಪ. ರಾವಣ ಫುಲ್ ಗನ್ ಥರ ರೆಡಿ ಆಗ್ಬಿಟ್ಟವನೆ. ನಮ್ಮ ತುಮಕೂರಲ್ಲಿ ಬಟ್ವಾಡಿಲಿ ಒಂದು ಅಂಕಲ್ಲು ಅವರೇ, ಹಳೇ ಜಮಾನದಿಂದ ಎಕ್ಸ್ಪೀರಿಯನ್ಸ್ ಇರೋರು. ಅವ್ರ ಹತ್ರ ಟ್ಯೂನಿಂಗ್ ಮಾಡಿ ತೋರಿಸ್ತೀನಿ ಬರ್ರಿ, ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಮುಂದೆನೇ ಲೈವಾಗಿ ತೋರಿಸ್ತೀನಿ. ಇಲ್ವಾ, ಟ್ಯೂನಿಂಗ್ ಮಾಡಬೇಕಾಯ್ತು. ಟ್ಯೂನಿಂಗ್ ಮಾಡಬೇಕು. ಕಾರ್ಬೇಟ್ರಲ್ಲಿ ಒಂದು ಸ್ವಲ್ಪ ಕಸ ಸಿಗಾಕೊಂಬಿಟ್ಟಿತ್ತು. ಸೊ ಹಂಗಾಗಿ ಕಾರ್ಬೇಟ್ರ್ ಕ್ಲೀನಿಂಗ್ ಆಯಿತು. ಕಾರ್ಬೇಟ್ರ್ ನೋಡಿರಿ 30 mm ಕಾರ್ಬೇಟ್ರು. ಇವಾಗ ಕಾರ್ಬೇಟ್ರ್ ಕ್ಲೀನ್ ಆದಮೇಲೆ ಟ್ಯೂನಿಂಗ್ ಮಾಡಿ 1 ಅವರ್ ಹಾಫ್ ಆನ್ ಅವರಲ್ಲಿ ಕಸ್ಟಮರ್ ಬರ್ತಾರೆ, ಅವ್ರಿಗೂ ಕೊಡಬೇಕು. ಫಿಲ್ಟ್ರ್ ಕ್ಲೀನ್, ಇದು ಪೆಟ್ರೋಲ್ ಫಿಲ್ಟ್ರನ್ನ ಕ್ಲೀನ್ ಮಾಡ್ತಾ ಇರೋದು. ಗ್ಯಾಸ್ ಟ್ಯೂನಿಂಗ್ ಮಾಡ್ತಾ ಇದ್ದೀವಿ ಈಗ. ಕಾರ್ಬೇಟ್ರು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಟ್ಯೂನಿಂಗ್ ಮಾಡಿ ಮನೆಗೆ ಹೋಗಿ ಅವ್ರೊಂದು ಹಾಫ್ ಆನ್ ಅವರಲ್ಲಿ ಬರ್ತಾರೆ ಕಸ್ಟಮರು, ಡೆಲಿವರಿ ಮಾಡಬೇಕು. ಪೈಂಟ್ ಯಾವ ಥರ ಬಂದೈತಿ ಅಂತ ನೋಡಿರಿ, ಮಿರರ್ ಲುಕ್ ಯಾವ ಥರ ಐತಿ ಇಲ್ಲಿ ಅಂತ. ಟ್ಯೂನಿಂಗ್ ಆಯಿತು ಗಾಯ್ಸ್, ಟ್ಯೂನಿಂಗ್ ಮುಗ್ದೈತೆ. ಓಹೋ, ಜಿಂಕೆ ಹಾರ್ಕೊಂಬಂದಂಗೆ ಹಾರ್ಕೊಂಬತ್ತೈತಲ್ಲಪ್ಪ ಗಾಡಿ. ಕುಂತೈತಾ? ಗಾಯ್ಸ್ ಗಾಡಿ ಮಾತ್ರ ಜಿಂಕೆ ಹರ್ದಂಗೆ ಹಾರ್ಬಿಡ್ತು. ಪೊಲೀಸವ್ರು ನೋಡಿದ್ರು ಹಿಡಿಯೋಕ್ಕೆ. ನಾನು ಬಂದ್ಬಿಟ್ಟಿದ್ದೀನಿ, ಪಾಲಾಗಿಲ್ಲ ಮಾಡ್ತಾರಮ್ಮಲ್ಲಿ. ಗಾಯ್ಸ್ ಏನೇ ರೆಡಿ ಮಾಡಿರಲಿ ಗಾಡಿನ, ನಾವು ಎಷ್ಟೇ ಪೋರ್ಟ್ ಮಾಡಿಸಿ ಪವರ್ ಮಾಡಿಸಿದ್ರು ಟ್ಯೂನಿಂಗ್ ಒಂದು ಕರೆಕ್ಟಾಗಿಲ್ಲ ಅಂದರೆ ಗಾಡಿ ಓಡಲ್ಲ ಗಾಯ್ಸ್. ಹೌದಾ? ಸುಮ್ಮನೆ ಪೆಟ್ರೋಲ್ ಕುಡಿತಾ ಇರ್ತದೆ ಅಷ್ಟೇ, ಪರ್ಫೆಕ್ಟ್ ಬೀಟ್ ಬರಲ್ಲ, ಪರ್ಫೆಕ್ಟಾಗಿ ಎಕ್ಸಾಸ್ಟ್ ಓಪನ್ ಆಗಲ್ಲ. ಮೇಯ್ನು ಟ್ಯೂನಿಂಗೇ ಗಾಯ್ಸ್. ಪಾಪ ಅಣ್ಣ ಫುಲ್ಲು ಲೋಡ್ ಗಾಡಿ ಬೇರೆ. ಅವ್ರಣ್ಣ ಏನು ಅನಿಸ್ತು ಗಾಡಿ? ಈಗ ನೀನು ಅನ್ಕೊಂಡಿದ್ದಂಗೆ ಆಯ್ತಾ, ಇಲ್ಲಾಂದ್ರೆ ಏನೋ ಒಂದು ಮಿಸ್ ಆಯಿತು, ಹಿಂಗೆ ಆಯ್ತಣ್ಣ ಹಿಂಗೈತಿ ಅಂತ ಹೇಳು. ಏನು ಅನ್ನಿಸ್ತು? ನಮ್ಮ ಕ್ಲೈಂಟು ಫುಲ್ಲು ಖುಷಿ ಆಗವ್ರೆ. ಅವ್ರಿವ್ರೆ ಕೊಡ್ಬೇಡ ಮಗ ಗಾಡಿ. ಗೈಸ್ ಕರ್ಡು ನೋಡ್ರಿ ಹೆಂಗೆ ಕಾಣಿಸ್ತಾನೆ ರೋಡಲ್ಲಿ ಹೋಗ್ತಾ ಇದ್ರಿ. ಅಣ್ಣ ಗಾಡಿ ಬೀಳ್ತಾವಣ್ಣ ಹೇಳಿದ್ರೆ ನಂಬ್ತೀರಾ ಇಲ್ವಾ?
ಭಯ ಗ್ಯಾರೇಜ್ ಐತೆ ನಮ್ದೇನೆ ಸೇಲ್ ಮಾಡ್ತೀವಿ ಗಾಡಿಗಳನ್ನ